ಜನಸಮೃದ್ಧಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಲಿಮಿಟೆಡ್ ಇದರ 25ನೇ ಶಾಖೆಯು ಮೂಡಬಿದರೆಯ ರಾಮತೀರ್ಥ ಕಾಂಪ್ಲೆಕ್ಸ್ನ ಮೊದಲನೆಯ ಮಹಡಿಯಲ್ಲಿ ಉದ್ಘಾಟನೆಗೊಂಡಿತು. ಜನಸಮೃದ್ಧಿಯ ಆಡಳಿತ ನಿರ್ದೇಶಕ ಮತ್ತು ಅಧ್ಯಕ್ಷ ಶಾಖಾ ಕಚೇರಿಯನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಬ್ಯಾಂಕುಗಳು ಠೇವಣಿ ಪಡೆದರೆ ಸಾಲದು, ಸಾಮಾಜಿಕ ಭದ್ರತೆಯನ್ನ ಕಾಪಾಡಿಕೊಂಡು ಬರಬೇಕು. ಜನಸಮೃದ್ಧಿ ಕೇವಲ ಬ್ಯಾಂಕಿಂಗ್ ಅಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ಭಾಗಿಯಾಗಿದ್ದು, ಮುಂದೆಯೂ ಶಿಕ್ಷಣ ಸಂಸ್ಥೆ, ವೃದ್ಧಾಶ್ರಮ, ಅನಾಥಾಶ್ರಮ ಮತ್ತು ಅಂಗವಿಕಲರ ವಸತಿ ನಿಲಯಗಳನ್ನು ಸ್ಥಾಪಿಸಲು ಚಿಂತನೆ ನಡೆಸಿದೆ ಎಂದರು. ರಿಯಲ್ ಎಸ್ಟೇಟ್ಗೆ ಪೂರಕವಾಗಿ ಕೋಳಿ ಫಾರ್ಮ್, ಕುರಿ ಮೇಕೆ ಸಾಕಾಣಿಕೆಗೆ ಫಾರ್ಮ್ಗಳನ್ನು ಮಾಡುತ್ತಿದ್ದೇವೆ. ಖ್ಯಾತ ಚಲನಚಿತ್ರ ನಟರಾದ ರವಿಶಂಕರ್ ಮತ್ತು ಸಾಯಿ ಕುಮಾರ್ ಜನಸಮೃದ್ಧಿಯ ಜೊತೆಯಿದ್ದು ಹೋಬಳಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಹಿತ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಗರಿಷ್ಠ ಸಂಖ್ಯೆಯ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ತೆರೆಯಲಾಗುವುದು. ಸದ್ಯದಲ್ಲೇ ಗೋಲ್ಡ್ ಲೋನ್ಗಳನ್ನು ಆರಂಭಿಸಲಾಗುವುದು ಹಾಗೂ ತಮ್ಮ ಸೇವೆಗಳನ್ನು ಒದಗಿಸಲಾಗುವುದು ಎಂದರು. ಇವತ್ತೇನು ವರ್ಷಕ್ಕೆ ನಮಗೆ 100 ಕೋಟಿ ಟರ್ನ್ ಓವರ್ ಬಂದರೆ ಸುಮಾರು 200 ಕೋಟಿಗಳಷ್ಟು ಅಸೆಟನ್ನು ಮಾಡಿಕೊಡ್ತಾ ಇದ್ದೀವಿ. ನಾನು ಹೇಳೋದೊಂದೇ ಜನತೆಗೆ ಅಥವಾ ನಮ್ಮ ನಿರ್ದೇಶಕ ಮಿತ್ರರಿಗೆ ಅಥವಾ ಸಲಹೆಗಾರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಅಷ್ಟೇ ಇನ್ನು 25 ವರ್ಷ 50 ವರ್ಷಕ್ಕೆ ಏನು ಜನಕ್ಕೆ ನಾವು ಮೆಚುರಿಟಿ ಕೊಡಬೇಕು ಅಷ್ಟು ಅಸೆಟನ್ನು ಪ್ರತಿ ತಿಂಗಳು ನಾವು ಮಾಡ್ತಾ ಹೋಗ್ತಾ ಇದ್ವಿ. ಪ್ರತಿ ತಿಂಗಳು ಸಹ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಸೂರ್ಯ ಚಂದ್ರ ಇರೋವರೆಗೂ ಸಹ ಜನಸಮೃದ್ಧಿ ಶಾಶ್ವತವಾಗಿರಬೇಕು. ಇವತ್ತು ಜನಸಮೃದ್ಧಿ ಪ್ರಾರಂಭ ಆಗಿದ್ದು ಸೊಸೈಟಿ ಮುಖಾಂತರ. ಆದರೆ ಇವತ್ತು ಎಷ್ಟೋ ಜನ ನಮ್ಮ ನಿರ್ದೇಶಕ ಮಿತ್ರರು ಮರ್ತೋಗಿದ್ದಾರೆ. ಜನಸಮೃದ್ಧಿ ಸಮೂಹ ಸಂಸ್ಥೆಗಳ ಇವತ್ತು ಕಾರ್ಯಾರಂಭ ಮಾಡ್ತಾ ಇದೆ. ಇವತ್ತು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 4 ಕಡೆ ನಾವು ಇವತ್ತು ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಒಂದು ಗಂಧದ ಗುಡಿ, ಸ್ಯಾಂಡಲ್ ವುಡ್ ಅಲ್ಲಿ ಕೆಲಸ ಮಾಡ್ತಂಥ ಸೆಲೆಬ್ರಿಟೀಸ್ಗಾಗಿ ಒಂದು ವಿಲ್ಲಾ ಪ್ರಾಜೆಕ್ಟನ್ನು ಮಾಡ್ತಾ ಇದ್ವಿ ನಮ್ಮ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪದಲ್ಲೇ. ಇವತ್ತು ಕೇಂದ್ರ ಕಚೇರಿಗಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸುಮಾರು 18,000 ರೂಪಾಯಿ ಸ್ಕ್ವೇರ್ ಫೀಟ್ಗಿದೆ. ಉದ್ಯಮಿ ಅಶ್ವಿನ್ ಜೋಶಿ ಪಿರೇರಾ ಅವರು ಮಾತನಾಡಿ, ಸಮಾಜದ ಬೆಳವಣಿಗೆಯಲ್ಲಿ ಬ್ಯಾಂಕುಗಳ ಪಾತ್ರ ಮಹತ್ವದ್ದು. ಮೂಡಬಿದರೆಯಲ್ಲಿ ಸಹಕಾರಿ ಬ್ಯಾಂಕುಗಳು ಈಗಾಗಲೇ ಹಲವು ಇದೆ. ಹೆಚ್ಚಿನ ಬ್ಯಾಂಕುಗಳು ಬಂದ್ರೆ ಅಭಿವೃದ್ಧಿ ಸಾಧ್ಯ. ಗ್ರಾಹಕರು ಕೂಡ ಪಡೆದ ಸಾಲವನ್ನ ಬ್ಯಾಂಕುಗಳಿಗೆ ಕ್ಲಬ್ದ ಸಮಯದಲ್ಲಿ ಮರುಪಾವತಿಸಿ ಬದ್ಧತೆ ಕಾಪಾಡಿದ್ರೆ ಸಹಕಾರಿ ಕ್ಷೇತ್ರಗಳು ಉಳಿಯುತ್ತವೆ ಎಂದರು. ಸುಮಾರು 25ಕ್ಕಿಂತ ಹೆಚ್ಚು ಕೋಆಪರೇಟಿವ್ ಸೊಸೈಟಿಗಳು ಇಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇವೆ. ಮೂಡಬಿದಿರೆ ಕೋಆಪರೇಟಿವ್ ಸೊಸೈಟಿ ಸುಮಾರು 100 ವರ್ಷದ ಸೇವೆಯನ್ನು ಈ ಕ್ಷೇತ್ರದಲ್ಲಿ ನೀಡಿದೆ. ಈ ವಿಚಾರವನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ಬೆಳೆಯತಕ್ಕಂಥ ಪ್ರದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ತುಂಬ ಅಗತ್ಯ. ಇವತ್ತು ಯಾವುದೇ ಒಂದು ಉದ್ಯಮ ಕ್ಷೇತ್ರ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಇನ್ನಿತರ ವಿಚಾರಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದ ಕೊಡುಗೆ ಬಹಳಷ್ಟು ಇದೆ. ನಾನು ಕಳೆದ 5 ವರ್ಷದಿಂದ 2 ಕೋಆಪರೇಟಿವ್ ಸೊಸೈಟಿಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ವ್ಯವಸಾಯ ಸಹಕಾರಿ ಸಂಘಗಳು ಇವತ್ತು ರೈತರಿಗೆ ಅವರ ಒಂದು ಏನು ಹೇಳ್ತಾರೆ, ಅವರ ಒಂದು ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರದಿಂದ ಬರತಕ್ಕಂಥ ಸಾಲ ಮನ್ನಾ ಯೋಜನೆಗಳಿರಲಿ, ಹಲವಾರು ಯೋಜನೆಗಳಿವೆ, ಗಂಗಾ ಕಲ್ಯಾಣ ಯೋಜನೆಗಳಿರಲಿ. ಶಾಖೆಗಳ ಸ್ಥಾಪನೆಗೆ ಸಹಕರಿಸಿದ ಉದ್ಯಮಿಗಳಾದ ಕೀರ್ತನ್ ಶೆಟ್ಟಿ, ಶ್ರೀನಿವಾಸ್ ಶೆಟ್ಟಿ ಮತ್ತು ಸಿಪ್ರಿಯನ್ ಡಿಸೋಜಾ ಅವರನ್ನ ಸನ್ಮಾನಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಾಸು ಪೂಜಾರಿ, ರಾಮತೀರ್ಥ ಕಾಂಪ್ಲೆಕ್ಸ್ನ ಮಾಲಕ ಪಿ ವಿಶ್ವನಾಥ್ ಭಟ್, ಬಿಜೆಪಿ ಮುಖಂಡ ಮೇಘನಾಥ್ ಶೆಟ್ಟಿ, ವಕೀಲ ಮನೋಜ್ ಶೆಣೈ, ಉದ್ಯಮಿ ಪ್ರೇಮ್ನಾಥ್ ಮಾರ್ಲಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಸಮೃದ್ಧಿಯ ನಿರ್ದೇಶಕರುಗಳಾದ ರಾಜೇಶ್ ಎನ್ಎಂ, ಗಿರೀಶ್ ಎನ್, ನಾಗರಾಜ್, ನಿತ್ಯಾನಂದ ಕೊಟ್ಟಾರಿ, ಸುರೇಶ್ ಶೆಟ್ಟಿ ಮೂಡಿಗೆರೆ, ವಿಟ್ಲ ಶಾಖಾ ವ್ಯವಸ್ಥಾಪಕಿ ಉಷಾ ಪದ್ಯಾಣ, ಬ್ಯಾಂಕಿನ ನಿರ್ದೇಶಕರಾದ ಪದ್ಮರಾಜ್, ನವೀನ್ ಕುಲಾಲ್, ಗಿರೀಶ್ ಬೀಚೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದಿರೆ.